Next question, question number 12. State Ohm's law. List the factors on which the resistance of a conductor depends. What is Ohm's law? ಓಮ್ಸ್ ಲಾ ನಿಮ್ಗೆಲ್ರಿಗೂ ವೆರಿ ಫೇವ್ರೆಟ್, ನಂದು ಫೇವ್ರೆಟ್, ನಿಮ್ಮದು ಫೇವ್ರೆಟ್, ಎಲ್ಲ ಟೈಮ್ ಕೇಳ್ತಾನೆ. ನೀವು ಓದಿರಲೇಬೇಕಿದು. ಓದಿಲ್ಲ ಅಂದರೆ ಹೋಗಿ ಬೇಗ ಓದಿ. ಸರ್ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಸರ್ ಓಮ್ಸ್ ಲಾ ಅಂದರೆ, ಪರವಾಗಿಲ್ಲ, ಬೈ ಹಾರ್ಟ್ ಮಾಡಬೇಡಿ. ಬಟ್ ಓಮ್ಸ್ ಲಾ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಓಮ್ಸ್ ಲಾ ಅಂತ. ಓಮ್ಸ್ ಲಾ ಸ್ಟೇಟ್ಸ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ, ಕರೆಂಟು ಕೂಡ ಅಷ್ಟೇ ಇರುತ್ತೆ. ಅಥವಾ ಕರೆಂಟ್ ಎಷ್ಟಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸು ಕೂಡ ಅಷ್ಟೇ ಇರುತ್ತೆ. ಇದೇ ಓಮ್ಸ್ ಲಾ ಹೇಳುವಂಥದ್ದು. ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಓಮ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್. ಕೀಪ್ ಇನ್ ಯುವರ್ ಮೈಂಡ್. ಲಿಸ್ಟ್ ದ ಫ್ಯಾಕ್ಟರ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್. ನೋಡಿ, ಇದರಲ್ಲೂ ಕೊಳ್ಳಿದ್ದೇನೆ. ಫೈನಲ್ ಎಕ್ಸಾಮಲ್ಲೂ ಪಕ್ಕಾ ಕ್ವಶನ್ ಬರೆದಿಟ್ಕೊಳ್ಳಿ. ಮೊಯಿನ್ ಸರ್ ನೀವು ಅವತ್ತು ಹೇಳಿದ್ರಿ ಓಮ್ಸ್ ಲಾ ಕೇಳ್ತಾನೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಕೇಳ್ತಾನೆ ಅಂತ. ಬಟ್ ಈ ಎಕ್ಸಾಮಲ್ಲಿ ಕೇಳಿಲ್ಲ ಸರ್ ಅಂತ ನೀವು ಬಂದು ನನಗೆ ಪ್ರಶ್ನೆನೂ ಕೂಡ ಮಾಡ್ಬೋದು. ಕೇಳ್ತಾನೆ. ಇನ್ನೊಂದು ಸತಿ ಹೇಳ್ತಿದ್ದೀನಿ, ಈ ಕ್ವಶನ್ ಇಸ್ ಪಕ್ಕಾ. ಇವತ್ತೇ ಹೇಳ್ತಿದ್ದೀನಿ, ಮಾರ್ಕ್ ಮೈ ವರ್ಡ್ಸ್. ದಟ್ ಈಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್, ಲೆಂತ್ ಆಫ್ ಅ ಕಂಡಕ್ಟರ್ ಆಗಿರ್ಬೋದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರ್ಬೋದು, ನೇಚರ್ ಆಫ್ ಮೆಟೀರಿಯಲ್ ಆಗಿರ್ಬೋದು, ಮತ್ತು ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್ ಆಗಿರ್ಬೋದು. ಈ 4 ಮೆಟೀರಿಯಲ್ಸ್ ಏನು ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ.